ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್. ನನ್ನ ಹೆಸರು ಶಾಂತಿ. ನಮ್ಮೂರು ಕುಣಿಗಲ್ ಹತ್ರ ಒಂದು ಪುಟ್ಟ ಹಳ್ಳಿ, ಬಟ್ ನೇಟಿವ್ ಇರೋದು ನಾವು ಬೆಂಗಳೂರಲ್ಲಿ. ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಫಸ್ಟು ಏನಾರು ಒಂದು ಸಮಥಿಂಗ್ ಸ್ಪೆಷಲ್ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ, ನಾನು, ಅಕ್ಕ, ಬಾವ ಮತ್ತು ಅವ್ರ ಮಗಳು. ಸೊ ಅಲ್ಲಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ. ಶ್ರೀ ಆದಿಚುಂಚನಗಿರಿ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಬಂದಿದ್ದು ನಮ್ಮ ಮನೆ ದೇವರು, ತುಂಬ ಪವರ್ಫುಲ್ ದೇವರು. ಮತ್ತು ನಾವಿಲ್ಲಿ ಪಾರ್ಕಿಂಗ್ ಪ್ಲೇಸಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಬಾವ ಮುಡಿ ಕೊಡೋಕೆ ಹೋಗಿದ್ದಾರೆ, ಅವರು ಬಂದರು ಈಗ. ಸೊ ಹೊರಟಿದ್ದೀವಿ ದೇವಸ್ಥಾನಕ್ಕೆ. ಪ್ಲೇಸ್ ಮಾತ್ರ ಸೂಪರಾಗಿದೆ, ವ್ಯೂ ಮಾತ್ರ ನೋಡೋದಕ್ಕಂತೂ. ಬೆಟ್ಟದ ಮೇಲಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ನೋಡಿ ಫ್ರೆಂಡ್ಸ್, ಪ್ಲೇಸ್ ಹೇಗಿದೆ. ದೊಡ್ಡ ದೊಡ್ಡ ಬೆಟ್ಟ ಇದೆ, ತುಂಬ ಚೆನ್ನಾಗಿದೆ. ಮತ್ತು ದೇವ್ರು ಕೂಡ ತುಂಬ ಪವರ್ಫುಲ್. ತನ್ನ ಭಕ್ತರ ಕೋರಿಕೆ ಎಲ್ಲನೂ ಈಡೇರಿಸುತ್ತೆ. ವ್ಯೂ ಮಾತ್ರ ಸೂಪರಾಗಿದೆ, ಬ್ಯೂಟಿಫುಲ್ಲಾಗಿದೆ. ನನಗಂತೂ ನೇಚರ್ ಪ್ಲೇಸ್ ಅಂದರೆ ತುಂಬ ಇಷ್ಟ. ಈ ರೀತಿ ದೇವಸ್ಥಾನ 4 ಬಾಗಿಲಿದೆ. ಮುಂಚೆ ಆ ಕಡೆಯಿಂದ ಎಂಟ್ರ್ ಆಗ್ತಿದೆ. ಈಗ ಅಂದರೆ ಈಶಾನ್ಯ ದಿಕ್ಕಿನಿಂದ ಎಂಟ್ರ್ ಆಗ್ತಿದ್ದೀವಿ. ಸೊ ಜಾತ್ರೆ ಆಯಿತು ಒಂದು 2 ತಿಂಗಳ ಹಿಂದೆ. ಸೊ ಈಗ ಅದೇ ಇದೆ ಡೆಕೋರೇಷನ್. ಮತ್ತು ಮುಂಚೆ ಇದೆ ಯಾವುದು ಫೆಸಿಲಿಟೀಸ್ ಇರಲಿಲ್ಲ, ಹಾಗೆ ನಾರ್ಮಲಾಗಿ ಎಂಟ್ರಿ ಆಗ್ತಿದ್ದು. ಈಗ ಆ ಕಡೆ ಬ್ಯಾರಿಗೇಡ್ ಇಟ್ಟು ಒಳಗಡೆ ಹೋಗಿಬಿಟ್ಟಿದ್ದಾರೆ. ಸೊ ದೇವಸ್ಥಾನದ ಒಳಗಡೆ ಬಂದ್ವಿ. ಎಂಟ್ರ್ ಆಗ್ತಿದ್ದಂಗೆ ಮಹಾಗಣಪತಿ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ಫೋಟೋ ಮತ್ತು ವಿಡಿಯೋ ತೆಗಿಯೋ ಆಗಿಲ್ಲ ಅಂದರೆ ಸೊ ಜಾಸ್ತಿ ಮಾಡೋಕ್ಕಾಗಿಲ್ಲ. ಆಚೆ ಇದ್ದಂಥ ಹೊರಭಾಗದ ಇರೋವಂಥ ದೇವರುಗಳು ಫೋಟೋಸ್ ಮಾತ್ರ ತಗೊಂಡು ವಿಡಿಯೋನ. ಸ್ತಂಭಾಂಬಿಕೆ ದೇವಿ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಮೇಲೆ ಇನ್ನು ಗವಿಗಂಗಾಧರೇಶ್ವರ ಸ್ವಾಮಿ ಎಲ್ಲ ಇರೋದ್ರಿಂದ ಮೇಲೆ ಹೋದು. ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಪೂಜೆ ಮಾಡಿಸ್ಕೊಂಡ್ಬಂದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಆಚೆ ಪ್ಲೇಸ್ ಫೋಟೋ ವಿಡಿಯೋ ತಗೊಂಡು ಹೊರಗಡೆ ಜನ ತುಂಬ ಜಾಸ್ತಿ ಇದ್ರು, ರಶ್ ಸಂಡೇ. ಸೊ ಅದರಿಂದಾಗಿ ಆಚೆ ಮಾತ್ರ ಫೋಟೋಸ್ ತಗೊಂಡೆ. ಮೇಲೆ ಇನ್ನೊಂದು ಫುಲ್ ಟಾಪ್ ಎಂಡ್ಗೆ ಹೋಗ್ತಾರೆ ಕೆಲವೊಬ್ಬರು. ನಾವು ಕಾಲ ಮಕ್ಕಳೆಲ್ಲ ಕರ್ಕೊಂಡು ಚೋಳೂರು ಕಂಬ ಅಂತ ಹತ್ತೋರು. ಅದಂಥ ಸಾಧನೆ ಬಿಡಿ, ರೇರ್. ತುಂಬ ಜನ ಕೆಲವೊಬ್ರು ಮಾತ್ರ ಹತ್ತುವಂಥದ್ದು. ತುಂಬ ಜಾಸ್ತಿ ಜನ ಇದ್ರು. ಸೊ ಎಲ್ಲೂ ವೀಡಿಯೋ ಫೋಟೋಸ್ ತೆಗಿಯೋಗಿರಲಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಹೀಗೆ ನನ್ನ ಹೆಚ್ಚಿನ ವೀಡಿಯೋಸ್ಗಳು, ನನ್ನ ಆಹಾರ ಪದ್ಧತಿ, ನನ್ನ ಸಂಪ್ರದಾಯ ಹಾಗೂ ನನಗೆ ತಿಳಿದಿರೋಂಥ ಹೆಲ್ತಿ ಟಿಪ್ಸ್ನ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.